ಹಾಯ್, ನಾನು ಕುಶಾಲ್ ಫ್ರಮ್ KSK ವ್ಲಾಗ್ ಇನ್ ಕನ್ನಡ. ಇವತ್ತು ನಮ್ಮ ಮೊದಲನೇ ಟೆಕ್ ನ್ಯೂಸ್ ಏನಂತ ನೋಡಿದ್ರೆ, ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಓಕೆನಾ. ದಯವಿಟ್ಟು ವಿಡಿಯೋ ನೋಡಿದರೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಒಂಥರ ಮೋಟಿವೇಶನ್ ಸಿಗ್ತಾ ಆಗುತ್ತೆ ಓಕೆನಾ. ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳಿದೆ ಆ ರೀತಿಯಿಂದ ಓಕೆನಾ. ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ. ಇದು ನಮ್ಮ ಮೊದಲನೇ ಟೆಕ್ ನ್ಯೂಸ್ ಏನಂತ ನೋಡಿದ್ರೆ, ಐಫೋನ್ ಇದೆ ಓಕೆನಾ. ಐಫೋನ್ನ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ನ ನಮ್ಮ ಬೆಂಗಳೂರಿನ ನಿಯರೆಸ್ಟ್ ಹೊಸೂರು ಹತ್ರ, ಇವ್ರ ಪಕ್ಕದಲ್ಲೇ ಅಂದ್ಕೊಳ್ಳಿ ಓಕೆನಾ. ಹೊಸೂರಲ್ಲಿ ಅದು ಏನಕ್ಕೆ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಅದೇ ರೀಸನಿಂದ ಅನ್ಕೋತೀನಿ ಓಕೆನಾ. ಬೆಂಗಳೂರಿಗೆ ಹತ್ರ ಇದೆ ಅಂತ ಆ ರೀಸನಿಂದ ಅನ್ಕೊಟ್ಟು ಚಿಕ್ಕದಲ್ಲ ಪ್ಲ್ಯಾಂಟ್ ಓಕೆನಾ. ಸಿಕ್ಕೋಡೆ ದೊಡ್ಡ 60,000 ಜನನ ಕೆಲಸ ತೊಗೊಳ್ಳೋ ಪ್ಲ್ಯಾನ್ ಇದೆ ಓಕೆನಾ. ಅಷ್ಟು ದೊಡ್ಡ ಪ್ಲ್ಯಾಂಟ್ನ ನಾನು ಮಂಡ್ಯದಲ್ಲಿ ಮತ್ತೆ ಅಂದರೆ ಏನೇ ತಾನೇ ಟೆಕ್ನಿಕ್ಸಲ್ಲಿ ಮಾತಾಡಿದ್ದೆ ಓಕೆನಾ. ಫಾಕ್ಸ್ಕಾನ್ ಕಂಪ್ನಿಯವರು ಮತ್ತೆ ಒಂದು 50,000 ಜನ ತಗೋತಾರೆ ಅಂತ. ಆ ರೀತಿ ಇದೆ ಫಾಕ್ಸ್ಕಾನ್ ಅವ್ರು ಏನು ಮಾಡ್ತಿದ್ದಾರೆ ಅಂತ ಇನ್ಫಾರ್ಮೇಷನ್ ಬರೆದು ಓಕೆನಾ. ಪಕ್ಕ ಇನ್ಫಾರ್ಮೇಷನ್ ಇಲ್ಲ ಓಕೆನಾ. ಒಟ್ಟಿನಲ್ಲಿ ಹೊಸೂರಲ್ಲಿ ಪ್ಲ್ಯಾಂಟ್ ಓಪನ್ ಆಗ್ತಿದೆ. ಅದು ಫಾಕ್ಸ್ಕಾನ್ ಅದೋ ಇಲ್ಲೋ ಅಂತ ಕನ್ಫರ್ಮ್ ಇನ್ಫಾರ್ಮೇಷನ್ ಇಲ್ಲ. ಓಪನ್ ಆದಮೇಲೆ ಪಕ್ಕ ಇನ್ಫಾರ್ಮೇಷನ್ ಸಿಗುತ್ತೆ ಓಕೆನಾ. ಒತ್ತರ ಈ ಥರ ಆದರೆ ಒಳ್ಳೆ ಬೆಸ್ಟ್ ಅಂತ ಹೇಳ್ಬೋದು. ಎಣ್ಣೆ ಟೆಕ್ನಿಕ್ಸಲ್ಲಿ ಮಾತಾಡಿದ್ವಿ. ವರ್ಲ್ಡ್ವೈಡಾಗಿ 8 ಮಿಲಿಯನ್ ಜನರೇಷನ್ ಕಂಪ್ಲೀಟ್ ಆಗಿದೆ. ಅಂದರೆ 8,800,000 ಕೋಟಿ ಜನಸಂಖ್ಯೆ ಕಂಪ್ಲೀಟ್ ಆಗಿದೆ ವರ್ಲ್ಡ್ವೈಡಾಗಿ. ಅದರಲ್ಲಿ ಇಂಡಿಯಾನೇ ಈ ಪ್ರೆಸೆಂಟ್ ಟು 2ನೇ ಪ್ಲೇಸಲ್ಲಿದೆ. ಬರೋ 2023ಗೆ 1ನೇ ಪ್ಲೇಸ್ಗೆ ಹೋಗುತ್ತೆ. ಆ ರೀಸನಿಂದನೇ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗಳು ಇಂಡಿಯಾಗೆ ಬರ್ತಿದೆ ಅಂತ ಅಂದ್ಕೊಂಡಿದ್ದೀವಿ ಓಕೆ. ನೋಡಿಲ್ಲ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟು ಹೊಸೂರಲ್ಲೇ ಆಗ್ತಾಯಿದೆ. ಒಂದು 60,000 ಜನನಷ್ಟು ಕೆಲಸಕ್ಕೆ ತಗೋತಾ ಇದ್ದಾರೆ. ಈ ರೀತಿಯಿಂದ ಬೇರೆ ಬೇರೆ ಕಂಪ್ನಿಗಳೆಲ್ಲ ಇಂಡಿಯಾದಲ್ಲಿ ಬಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಶುರು ಮಾಡಿದ್ರೆ ಒಳ್ಳೆಯದಾಗುತ್ತೆ. ನಮ್ಮ ದೇಶಕ್ಕೆ GDP ಸಹ ಹೆಚ್ಚಾಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡಿದ್ರೆ ಗೂಗಲ್ ಕಡೆಯಿಂದ ಓಕೆನಾ. ಗೂಗಲ್ ಅವ್ರದ್ದು ಡ್ಯೂಡಲ್ ಅಂದರೆ ಒಂಥರ ನೀವು ವಾಟ್ಸಪ್ಪಲ್ಲಿ ಪ್ರೊಫೈಲ್ ಫೋಟೋ ಸೆಂಡ್ ಮಾಡ್ತಾಯಿಲ್ಲ ಆ ರೀತಿ ಅವ್ರದ್ದು ಒಂದು ಗೂಗಲ್ ಓಪನ್ ಮಾಡಿದ ತಕ್ಷಣ ಮೇಲೆ ಫೋಟೋಸ್ ಕಾಣೋದು ಸಹ ಗೊತ್ತಾ ನೋಡ್ತಿರೋ ಡ್ಯೂಡಲ್ಲು ಅದು ತೋರಿಸ್ತಾ ಇದ್ದೀನಿ ನೋಡ್ತಿದ್ರೆ ಆ ರೀತಿ. ಅಲ್ಲಿ ಡ್ರಾಯಿಂಗ್ ಈಗೇನು ನಾನು ತೋರಿಸ್ತಾ ಇದ್ದೀನಿ ಆ ಡ್ರಾಯಿಂಗಿಗೆ ಗೂಗಲ್ ಅವರು ಸೆಲೆಕ್ಟ್ ಮಾಡ್ಕೊಂಡ್ರೆ ಬೇರೆ ಒಬ್ಬ ಹುಡುಗ ಡ್ರಾಯಿಂಗ್ ಬಿಡಿಸೋದು ಓಕೆನಾ. ಹುಡುಗ ಯಾರು ಅಂದರೆ ಕೋಲ್ಕತ್ತಾದ ಒಬ್ಬ ಹುಡುಗಂಗೆ 5 ಲಕ್ಷ ಪ್ರೈಸ್ ಕೊಟ್ಟಿದ್ದಾರೆ ಓಕೆನಾ. ನಾವು ಅಕಸ್ಮಾತ್ ಆ ರೀತಿ ಡ್ರಾಯಿಂಗ್ ಬಿಡಿಸಿ ಗೂಗಲಿಗೆ ಕಳಿಸಿದ್ರೆ ಅದು ಸೆಲೆಕ್ಟ್ ಆದರೆ ಅದನ್ನ ಅವ್ರ ಹೋಮ್ ಪೇಜ್ಗೆ ಹಾಕಿ ನಿಮಗೆ 5 ಲಕ್ಷ ಕೊಟ್ಟು ಒಂದು ಸರ್ಟಿಫಿಕೇಟ್ ಸಹ ಕೊಟ್ಟು ಒಂದು ಕೈಲಿ ಒಂದು ಇದನ್ನ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಿ ಓಕೆನಾ. ನೋಡಿದ್ರ 5 ಲಕ್ಷ ನೀವು ಸಹ ಕಳಿಸ್ಬೋದು ಓಕೆನಾ. ಕಳಿಸಿದ್ರೆ ಅವ್ರು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ಸಾಧ್ಯತೆ ಇರುತ್ತೆ ಓಕೆನಾ. ಟ್ರೈ ಮಾಡಿ ನೋಡಿ. ಒಟ್ಟಿನಲ್ಲಿ ಫೋಟೋ ಡಿಫ್ರೆಂಟಾಗಿ ಬಿಟ್ಟಿದ್ದೇನೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಲ್ಲ. ಕೋಲ್ಕತ್ತಾದ ಹುಡುಗ ಇವನಾಗಿರ್ತಾನೆ. ನೆಕ್ಸ್ಟ್ ನ್ಯೂಸ್ ನೋಡಿದ್ರೆ ಒಂಥರ ಡಿಫ್ರೆಂಟ್ ನ್ಯೂಸ್ ಇದೆ ಅಂತ ಓಕೆನಾ. UK ಅಂದರೆ ನೆಡ್ಕೊಂಡು ಹೋಗ್ತಿರಲ್ಲ ಆ ಸ್ಟೆಪ್ಸಿಗೆ ಎಲೆಕ್ಟ್ರಿಸಿಟಿ ಜನ್ರೇಟರ್ ಹಾಕಿದ್ದಾರೆ ಓಕೆನಾ. ತೋರಿಸ್ತಾ ಇದ್ದೀನಿ ನೋಡ್ತಿದ್ದಾರೆ ಓಕೆನಾ. ನೀವು ಹಿಂಗೆ ನಡೆದು ಹೋಗ್ತಾ ಇದ್ದರೆ ಹಿಂಗೆ ಪ್ರೆಸ್ ಆಗಿ ಮೋಟಾರ್ ಓಡಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ ಓಕೆನಾ. ಎಷ್ಟು ಪ್ರಮಾಣದಲ್ಲಿ ಜನ್ರೇಟ್ ಆಗುತ್ತೆ ಅಂತ ಕನ್ಫರ್ಮ್ ಇನ್ಫಾರ್ಮೇಷನ್ ಇಲ್ಲ. ಫೋಟೋ ತೋರಿಸ್ತಾ ಇದ್ದೀನಿ ನೋಡ್ತಿದ್ದೆ ಓಕೆನಾ. ಆ ರೀತಿ ಇದೆ ಒಂಥರ ನೋಡೋಕ್ಕೆ ಡಿಫ್ರೆಂಟ್ ಟೈಲ್ಸ್ ಥರ ಇದೆಯಲ್ವ ಅದು ತೋರಿಸ್ತಾ ಇದ್ದೀನಿ. ಸಡನ್ನಾಗಿ ನೋಡಿದ್ರೆ ಆ ರೀತಿ ಅನಿಸಲ್ಲ. ಆದರೆ ಫೋಟೋದಲ್ಲಿ ಆದರೆ ಅದ್ರ ಮೇಲೆ ನಡೆದ ತಕ್ಷಣ ಸ್ವಲ್ಪ ಮೇಕೆ ಕೆಳಗಡೆ ಈ ರೀತಿ ಪ್ರೆಸ್ ಆಗುತ್ತಲ್ಲ ಆಗ ಮೋಟರ್ ಜನ್ರೇಟ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಇದೆ ಓಕೆನಾ. ಆಲ್ಮೋಸ್ಟ್ ಹಾಗೆ ಆಗೋದು. ಒಟ್ಟಲ್ಲಿ ಕಮ್ಮಿ ಬಜೆಟಲ್ಲಿ ಒಳ್ಳೆ ಜನ್ರೇಟರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಓಕೆನಾ. ಇದನ್ನ ಫಿಕ್ಸ್ ಮಾಡಿದ್ದಾರೆ ತೋರಿಸ್ತಾ ಇದ್ದೀನಿ. ಒಂಥರ ಡಿಫ್ರೆಂಟ್ ಟೆಕ್ನಾಲಜಿ ಅಂತಲೇ ಹೇಳ್ಬೋದು. ಈಗ ಓಡಾಡ್ತಾ ಇದ್ದರೆ ಆರಾಮಾಗಿ ಜನ್ರೇಟ್ ಆಗಿದ್ದು ಎಷ್ಟು ದಿವಸ ಬಳಕೆ ಬರುತ್ತೋ ಅಂತ ಗೊತ್ತಿಲ್ಲ. ನೋಡೋಣ ಹೇಗಿದೆ ಅಂತ. ಒಂಥರ ಡಿಫ್ರೆಂಟ್ ಟೆಕ್ನಾಲಜಿ. ನೆಕ್ಸ್ಟ್ ನ್ಯೂಸ್ ನೋಡಿದ್ರೆ ಆ್ಯಪಲ್ ಫೌಂಡರಿಂದ ಓಕೆನಾ. ಆ್ಯಪಲ್ ಫೌಂಡರ್ ಅವ್ರ ಚಪ್ಪಲಿನ ನಿನ್ನೆ ಹರಾಜಿಗೆ ಕೂತಿದ್ದಾರೆ. ಹರಾಜಲ್ಲಿ ಅವರ ಚಪ್ಪಲಿ ಎಷ್ಟು ಸೇಲ್ ಆಗಿದೆ ಅಂತ ಒಂಥರ ಗೆಸ್ ಮಾಡಿ ನೋಡಿ. ಎಷ್ಟು ಹೇಳಿ 1,76,00,000ಕ್ಕೆ ಅವರ ಚಪ್ಪಲಿ ಸೇಲ್ ಆಗಿದೆ ಓಕೆನಾ. ನೆನ್ಕೊಂಡ್ರೆ ಒಂಥರ ಅನ್ಸುತ್ತಲ್ಲ ಏನು ದುಡ್ಡು ಹೆಚ್ಚಾಗಿದೆ ಅವ್ರು ತಗೊಂಡಿದ್ದಾರೆ ಅಂತ ಅನ್ಸುತ್ತೆ ಓಕೆನಾ. ಒಟ್ಟು ಸ್ಟೀವ್ ಜಾಬ್ಸ್ಗೆ ಅಷ್ಟೇ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಓಕೆನಾ. ಅಂದರೆ ಆ್ಯಪಲ್ ಫೌಂಡರ್ ಆ್ಯಪಲ್ ಕಂಪ್ನಿಗೆ ಎಷ್ಟು ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅಂತ ಮೊನ್ನೆ ಟೆಕ್ ನ್ಯೂಸಲ್ಲೆಲ್ಲ ಮಾತಾಡಿದ್ವಿ. ಆ್ಯಪಲ್ ಫೋನ್ ತೊಗೊಂಡ್ರಲ್ಲ ಅದಕ್ಕೇ ಒಟ್ಟಿನಲ್ಲಿ ಅವ್ರಿಗೆ ಅಷ್ಟೇ ಬೇಡಿಕೆ ಇದೆ ಓಕೆನಾ. ಇವ್ರು ಅಂದ್ಕೊಂಡಿರೋದು ಆ ಹಬ್ಬ ಅಂದರೆ ಆ ಒಂದು $60ಗೆ ಸೇಲ್ ಆಗುತ್ತೆ ಅಂತ. ಇದು ಒಂದು 2,000 ಚಿಲ್ಲರೆ ಡಾಲರ್ಗೆ ಸೇಲ್ ಆಗಿದೆ. ಅಂದರೆ 1,73,00,000ಕ್ಕೆ ಸೇಲ್ ಆಗಿದೆ ಓಕೆನಾ. ಅವರ ಚಪ್ಪಲಿನೇ ಅಷ್ಟಕ್ಕೆ ಸೇಲ್ ಆಗಿದೆ ನೋಡಿ ಓಕೆನಾ. ಯಾವ ರೀತಿ ಜನ ಇದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡಿದ್ರೆ ಆ್ಯಪಲ್ ವಾಚಿಂದ ಓಕೆನಾ. ಒಂಥರ ಆ್ಯಪಲ್ ವಾಚ್ ಒಂದು ಪ್ರಾಣ ಉಳಿಸಿದೆ ಅಂತ ಹೇಳ್ಬೋದು. ಏನಾಗಿದೆ ಅಂದರೆ ಒಬ್ಬ ಹುಡುಗ ಟ್ರೆಕ್ಕಿಂಗ್ ಎಲ್ಲ ಹೋಗಿದ್ದಾರೆ ಓಕೆನಾ. ಆದರೆ ಅವ್ನ ಐಫೋನ್ ಆಗಿರುತ್ತೆ. ಐಫೋನ್ನ ಬ್ಯಾಗಿಗೆ ಒಳಗೆ ತುರುಕ್ಬಿಟ್ಟು ಎಲ್ಲೋ ಹಾಕ್ಬಿಟ್ಟಿದ್ದಾನೆ. ಅವ್ನ ಫ್ರೆಂಡ್ಸ್ ಎಲ್ಲ ಬ್ಯಾಗ್ ತೊಗೊಂಡೋಗಿದ್ದಾರೆ. ಇವನು ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಒಂದು ಬಂಡೆ ಮಧ್ಯೆ ಸಿಗೋಕೊಂಡು ಕೆಳಗೆ ಬಿದ್ದೋಗಿದ್ದಾನೆ ಓಕೆನಾ. ಇವನ ಹತ್ರ ಆ್ಯಪಲ್ ಫೋನ್ ವಾಚ್ ಇದೆ. ಆ ಫೋನ್ಗೆ ಜಿಯೋ ಫೋನ್ನ ಲಿಂಕ್ ಮಾಡ್ಕೊಂಡಿದ್ದಾನೆ ಓಕೆನಾ. ಒಂದು ಸಿಮ್ ಸಪೋರ್ಟ್ ಇರೋದಿಲ್ಲ ಆ ಫೋನ್ ಆ ವಾಚ್ ಆಗಿರುತ್ತೆ. ಆ ರೀಸನ್ನಿಂದಲೇ ಅದರಿಂದ ಎಮರ್ಜೆನ್ಸಿ ಕಾಲ್ ಮಾಡಿ ಎಮರ್ಜೆನ್ಸಿ ಟೀಮ್ ಅವ್ರು ಬಂದು ಈಗ ಎಲ್ಲ ಹೇಳ್ಕೊಂಡಿರ್ತಾನೆ. ಎಮರ್ಜೆನ್ಸಿ ಟೀಮ್ ಅವ್ರು ಬಂದು ಅವ್ರಿಗೆ ಕಾಪಾಡಿ ಬದುಕಿಸಿದ್ದಾರೆ ಓಕೆನಾ. ಅಂದರೆ ಮೇಲ್ಗಡೆ ಲಿಫ್ಟ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ ಅವನಿಗೆ. ಈ ರೀತಿ ನೋಡಿದ್ರೆ ಒಂಥರ
ಆ್ಯಪಲ್ ವಾಚು ಇನ್ನೊಂದು ಪ್ರಾಣ ಉಳಿಸಿದೆ ಅಂತಲೇ ಹೇಳ್ಬೋದು. ಓಕೆನಾ, ಅವನು ಸಹ ರೆಸ್ಪಾನ್ಸ್ ಮಾಡಿದ್ದಾನೆ. ಓಕೆನಾ, ಅವನು ಸಹ ಹೀಗೆ ಥ್ಯಾಂಕ್ ಯು ಅಂತ ಆ್ಯಪಲ್ ವಾಚಿಂದ ನಮ್ಮ ಪ್ರಾಣ ಉಳಿಸಿದೆ ಅಂತ ಅವನು ಹೇಳಿದ್ದಾನೆ, ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಆ್ಯಪಲ್ ಕಂಪ್ನಿಯವರು ಸಹ ರಿಪ್ಲೈ ಮಾಡಿದ್ದಾರೆ. ಈ ರೀತಿ ಆದರೆ ಒಂಥರ ಒಳ್ಳೆ ನ್ಯೂಸು, ದುಡ್ಡು ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಪ್ರಾಣ ಉಳಿದಿರೋರಿಗೆ ಅನಿಸಿರುತ್ತೆ. ಈ ರೀತಿ ಒಂದೆಲ್ಲ ಸುಮಾರು ಘಟನೆ ನಡೆದು ಹೋಗಿದೆ. ಆ್ಯಪಲ್ ವಾಚ್ ಪ್ರಾಣ ಉಳಿಸಿ ಸಿಕ್ಕಾಪಟ್ಟೆ ಮಾಡಿದೆ. ನೆಕ್ಸ್ಟ್ ನ್ಯೂಸ್ ನೋಡಿದ್ರೆ VLC ಪ್ಲೇಯರಿಂದ. ಓಕೆನಾ, VLC ಪ್ಲೇಯರ್ ಅಂದರೆ ಆಲ್ಮೋಸ್ಟ್ ಆಲ್ ಕೆಲವ್ರಿಗೆ ಗೊತ್ತಿರಲ್ಲ. ಏನಂತಂದರೆ VLC ಪ್ಲೇಯರ್ ಅಂದರೆ ನೀವು ಅಕಸ್ಮಾತ್ ಈಗ MX ಪ್ಲೇಯರ್ ಏನು ಯೂಸ್ ಮಾಡ್ತೀರಾ ಅದಕ್ಕಿಂತ ಮುಂಚೆ ಇದ್ದಿದೆ VLC ಪ್ಲೇಯರ್. ಓಕೆನಾ, ಆ ಪ್ಲೇಯರ್ನ ಇಂಡಿಯಾದಲ್ಲಿ ಬ್ಲಾಕ್ ಮಾಡಿದರು. ಏಕೆಂದರೆ ಪ್ರೈವೇಸಿಗೆ ಯೂಸ್ ಮಾಡ್ತಿಲ್ಲ, ಅಂದರೆ ಏನೇನಿದೆ ಎಲ್ಲನೂ ಪ್ರೈವೇಸಿ ಹಾಳು ಮಾಡ್ತಿತ್ತು ಅಂತ ರೀಸನಿಂದ ಅದನ್ನ ಬ್ಲಾಕ್ ಮಾಡಿದರು. ಆದರೆ ಈಗ ಕೋರ್ಟಲ್ಲಿ ಕೇಸಕ್ಕೆ ಎಲ್ಲ ನಡೆದು ಈಗ ನಿನ್ನೆ ಅನ್ಲಾಕ್ ಮಾಡಿದ್ದಾರೆ. ಓಕೆನಾ, ಇದೊಂದು ಬೆಸ್ಟ್ ಪ್ಲೇಯರ್. ನಾನು ಎಲ್ಲೋ ಒಂದು 2-3 ಸಲ ಯೂಸ್ ಮಾಡಿದ್ದೀನಿ. ಓಕೆನಾ, ಯೂಸ್ ಇಂಟರ್ಫೇಸ್ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿತ್ತು. ಒಟ್ಟಿನಲ್ಲಿ ಸುಮಾರು ವರ್ಷಗಳಿಂದ ಇತ್ತು, ಆದರೆ ಈಗ ಬ್ಲಾಕ್ ಮಾಡಿದ್ರು. ಮಿನಿಮಮ್ 6 ಮಂತ್ ಆಯಿತು ಅನ್ಕೋತೀನಿ, ಅಷ್ಟಿಂದನೇ ಬ್ಲಾಕ್ ಮಾಡಾಕಿದ್ರು. ಈಗ ನೆನೆ ಅನ್ಲಾಕ್ ಮಾಡಿದ್ದಾರೆ. ವಾಟ್ಸಪ್ಪಿಂದ. ಓಕೆನಾ, ಒಂದೇ ವಾಟ್ಸಪ್ನ 2 ಫೋನಲ್ಲಿ ಯೂಸ್ ಮಾಡೋಕ್ಕಾಗ್ತಿರಲಿಲ್ಲ, ಅಂದರೆ ಒಂದೇ ಅಕೌಂಟ್ನ. ಓಕೆನಾ, ಅಕಸ್ಮಾತ್ ನೀವು ಡೆಸ್ಕ್ಟಾಪ್ ಓಪನ್ ಮಾಡ್ಕೊಂಡು ನೋಡಬೇಕಾಗಿತ್ತು. ಆದರೆ ಈಗ ಆ ಅಪ್ಡೇಟ್ನ ತಂದಿದ್ದಾರೆ, ಒಂದೇ ವಾಟ್ಸಪ್ನ 2 ಫೋನಲ್ಲಿ ಸಹ ಯೂಸ್ ಮಾಡ್ಬೋದು. ಅದೇ ರೀತಿ ಅಂದರೆ ಈಗ ಆ್ಯಪ್ ಓಪನ್ ಮಾಡ್ತಿರಲ್ಲ, ಅಲ್ಲಿ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಅಕೌಂಟ್ ಅಂತ ಇರ್ತದೆ. ಓಕೆನಾ, ಅದು ಕ್ಲಿಕ್ ಮಾಡಿದ್ರೆ ಸ್ಕ್ಯಾನ್ ಓಪನ್ ಆಗುತ್ತೆ. ಸೇಮ್ ಈಗ ಡೆಸ್ಕ್ಟಾಪಲ್ಲಿ ಏನು ನಿಮ್ಮ ಫೋನ್ ತೊಗೊಂಡು ಅದಕ್ಕೆ ಸ್ಕ್ಯಾನ್ ಮಾಡ್ತೀರಾ, ಹಾಗೆಯೇ ನಿಮ್ಮ ಏನು ಇನ್ನೊಂದು ಮೊಬೈಲ್ ಇರುತ್ತೆ ಆ ಮೊಬೈಲ್ ತೆಗೆದು ಇದರಲ್ಲಿ ಸ್ಕ್ರೀನ್ ಇರುತ್ತಲ್ಲ, ಸ್ಕ್ಯಾನ್ನ ಮಾಡಿದ್ರೆ ಆಗ ನಿಮ್ಮ ಅಕೌಂಟಲ್ಲಿ 2 ಫೋನಲ್ಲೂ ಸಹ ಯೂಸ್ ಮಾಡ್ಬೋದು ವಾಟ್ಸಪ್ನ ಆ್ಯಪಲ್ಲೇ. ಇದೊಂಥರ ಒಳ್ಳೆ ಫ್ಯೂಚರ್ ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ ನೀವು ಫೋನ್ ಯೂಸ್ ಮಾಡಿ ಟ್ಯಾಬ್ ಯೂಸ್ ಮಾಡ್ತಾಯಿದ್ರೆ ಒಂಥರ ಬೆಟರ್ ಆಪ್ಷನ್ನು. ಟ್ಯಾಬಲ್ಲೂ ಸಹ ವಾಟ್ಸಪ್ನ ಯೂಸ್ ಮಾಡ್ತಾ ಇರೋದು ದೊಡ್ಡ ಸ್ಕ್ರೀನಲ್ಲಿ. ನೆಕ್ಸ್ಟ್ ನೋಡಿದ್ರೆ. ಓಕೆನಾ, ಆ್ಯಪಲ್ದು ಸ್ಯಾಟಲೈಟ್ ಕಾಲ್ನ ಅನೌನ್ಸ್ ಮಾಡಿದ್ರು. ಓಕೆನಾ, ಈ iPhone 14 ಲಾಂಚ್ ಮಾಡಬೇಕಾದ್ರೆ ಅದನ್ನ ಜನರಿಗೆ ಲಾಂಚ್ ಮಾಡೋದು ಸಿಗತ್ತರಿ ಮಾಡಿರಲಿಲ್ಲ, ಜನರಿಗೆ ಯೂಸ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಆದರೆ ಈಗ ನಿನ್ನೆ ಅದನ್ನು US ಅಲ್ಲಿ ಅಫಿಷಿಯಲ್ ಆಗಿ ಯೂಸ್ ಮಾಡೋದಕ್ಕೆ ಅಪ್ಡೇಟ್ನ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಅದನ್ನು ಎಲ್ಲರೂ ಸಹ ಈಗ US ಅಲ್ಲಿ ಯೂಸ್ ಮಾಡೋ ಹಾಗೆ ಇದೆ. ಅಂದರೆ ಇದೇನೆಂದರೆ ಸ್ಟಾರ್ಟಿಂಗ್ 2 ಇಯರ್ಸು ಫ್ರೀ ಕೊಡ್ತಾರಂತೆ. ಓಕೆನಾ, ಆಮೇಲೆ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾವ ರೀತಿ ಅಂತ ಕೆಲಸ ಮಾಡುತ್ತೆ ಆಲ್ಮೋಸ್ಟ್ ಅಲ್ಲೇ ಸುಮಾರು ಟೆಕ್ನಿಕ್ಸಲ್ಲಿ ಮಾತಾಡಿದ್ದೀವಿ. ಓಕೆನಾ, ಸಿಂಪಲ್ಲು. ನೀವು ಅಕಸ್ಮಾತ್ ಕಾರ್ಡ್ ಜಾಗದಲ್ಲಿ ಹೋಗಿ ನೆಟ್ವರ್ಕ್ ಸಿಗದೇ ಇದೆ, ಅದರಿಂದ ಆರಾಮಾಗಿ ಡೈರೆಕ್ಟ್ ಸ್ಯಾಟಲೈಟ್ ಕಾಲ್ ಹೋಗಿ ಎಮರ್ಜೆನ್ಸಿ ಟೀಮ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ನ ತಗೋಬೋದು. ಅಂದರೆ ನಿಮ್ಮ ಸಹಾಯ ಬೇಕು ಅಂದರೆ ಸಹಾಯನೂ ಸಹ ಕೇಳ್ಬೋದು. ಈಗ ಆ್ಯಪಲ್ ವಾಚ್ ಹೇಳಿದ್ವಲ್ಲ, ನೆಟ್ವರ್ಕ್ ಇದ್ದರೆ ಮಾತ್ರ ಅದು. ಅಕಸ್ಮಾತ್ ಆ ನೆಟ್ವರ್ಕ್ ಇಲ್ಲ ಅಂದರೆ ಈ ಸ್ಯಾಟಲೈಟ್ ಕಾಲ್ನ ಯೂಸ್ ಮಾಡಿಕೊಂಡು ಬಳಕೆ ಮಾಡೋದು. ಅದು ನಮ್ಮ ಇಂಡಿಯಾಕ್ಕೆ ಸದ್ಯಕ್ಕೆ ಬರೋ ಚಾನ್ಸಸ್ ತುಂಬ ಅಂದರೆ ತುಂಬ ಕಡಿಮೆ ಇದೆ, ಬರೋದೇ ಡೌಟು ಸದ್ಯಕ್ಕೆ. ನೋಡೋಣ ಮುಂದಿನ ದಿನಗಳಲ್ಲಿ ಬಂದರೆ ಟೆಕ್ ನ್ಯೂಸಲ್ಲಿ ಹೇಳೋದಂತೆ. ಇದಿಷ್ಟಾಗಿತ್ತು ಇವತ್ತಿನ ಟೆಕ್ ನ್ಯೂಸ್. ಓಕೆನಾ, ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಓಕೆನಾ, ಮುಂದೆ ತಿಳಿಸಿಕೋಣ. ಪ್ಲೀಸ್ ವಿಡಿಯೋ ನೋಡ್ತೀವಿ ಸಬ್ಸ್ಕ್ರೈಬ್ ಆಗುತ್ತಿಲ್ಲ. ಓಕೆನಾ, ದಯವಿಟ್ಟು ವಿಡಿಯೋ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಓಕೆನಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಮುಂದಿನ ವಿಡಿಯೋಗಳನ್ನ ನೋಡಿ. ಬಾಯ್.